स्वागत है आपका एम के न्यूज चैनल में। मैं आपके साथ मोहम्मद यासीन नईकुड़ी। कर्नाटक शहरी बीजापुर के शराब बाजार में गैस ब्लास्ट होने से हुआ बड़ा हादसा। बताया जा रहा है कि तकरीबन 8 बजे के करीब शराब बाजार में सुनार दुकान के बाजू में एक बेसमेंट होटल के अंदर गैस ब्लास्ट होने से वहां पर रहे 2 लोग गंभीर रूप से घायल बताए जा रहे हैं। और साथ ही साथ जिस होटल में गैस ब्लास्ट हुई है वो बिल्डिंग पूरी तरह से डैमेज हुई है और आसपास के भी दुकानें भी डैमेज हुए हैं। और अग्निशामक की टीम घटनास्थल पर पहुंचकर अपना काम कर रही है। और साथ ही साथ बीजापुर कमिश्नर और जिला एसपी पूरा प्रशासन मौके पर पहुंचकर जांच कर रहा है। अब जांच के बाद ही पता चलेगा आखिर मामला क्या है। इसी मौके पर जिला एसपी हमारे माध्यम से बात करते हुए इस पूरी घटना की जानकारी दी। साथ ही साथ अग्निशामक वालों ने भी इस पूरी घटना की जानकारी दी। आइए देखते हैं। ಇವತ್ತಿನ ದಿನ ಬೆಳಿಗ್ಗೆ ಸುಮಾರು 8:15ರಿಂದ 8:30 ಮಧ್ಯದಲ್ಲಿ ಕೀರ್ತಿ ಜ್ಯುವೆಲರ್ಸ್ ಅಂತ ಏನು ಬಿಲ್ಡಿಂಗ್ ಇದೆ, ಇದು ತ್ರಿಲೋಕ್ ಚಂದ್ ಶಿರೂರ್ ಅನ್ನೋರ್ದು ಬಿಲ್ಡಿಂಗು. ಸೊ ಅವ್ರು ಓನರ್ ಇದ್ದಾರೆ, ಅವರು ಇಲ್ಲಿ ಬಾಡಿಗೆ ಕೊಟ್ಟಿದ್ದಾರೆ. ಈ ಗ್ರೌಂಡ್ ಫ್ಲೋರ್ ದಲ್ಲಿ ಇರುವಂತಹ ಏನ್ ಬಾಡಿಗೆ ಕೊಟ್ಟಿದ್ದಾರೆ ಅಲ್ಲಿ ಇಮಾದುಲ್ ಶೇಖ್ ಅಂತಂತೇಳಿ ಸುಮಾರು 7-8 ವರ್ಷದಿಂದ ಇಲ್ಲಿ ಬಂಗಾರದ ಕರಗಿಸಿ ಇದನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಇವರು ನಿನ್ನೆ ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ. ಬೆಳಿಗ್ಗೆ ಸುಮಾರು 8:15ಕ್ಕೆ ಶಟರ್ಸ್ ಓಪನ್ ಮಾಡಿ ಒಳಗಡೆ ಎಂಟ್ರಿ ಆಗಿದ್ದಾರೆ. ಎಂಟ್ರಿ ಆಗಿ ಸ್ವಲ್ಪ ಕೆಲಸ ಮಾಡೋದ್ರಲ್ಲೇ ಅಲ್ಲಿ ಇದ್ದಂತ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ದೆನ್ ಇಮಿಡಿಯೇಟ್ಲಿ ಇಲ್ಲೇ ಇದ್ದಂತ ಪಬ್ಲಿಕ್ ಆಗಿರ್ಬೋದು, ದೆನ್ ಪೊಲೀಸ್ ಆಗಿರ್ಬೋದು ಬಂದು ಚೆಕ್ ಮಾಡಿದಾಗ ಅವರಿಬ್ರು ವ್ಯಕ್ತಿಗಳು ಕೂಡ ಹೊರಗಡೆ ಬಂದಿದ್ರು. ಅಷ್ಟೊತ್ತಿಗೆ ಮೈ ಮೇಲೆ ಎಲ್ಲ ಗಾಯಗಳಾಗಿದ್ದಾವೆ. ಇಬ್ಬರನ್ನು ಕೂಡ ಈಗ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಾರೆ. ಅವ್ರದ್ದು ಟ್ರೀಟ್ಮೆಂಟ್ ನಡೀತಾ ಇದೆ. ಸೊ ಇನ್ ಮೀನ್ ಟೈಮ್ ಬಿಲ್ಡಿಂಗ್ ಅದನ್ನ ಫೈರ್ ಡಿಪಾರ್ಟ್ಮೆಂಟ್ ದವರು ಬಂದು ಎಲ್ಲವನ್ನ ಕೂಡ ಆರಿಸಿದ್ದಾರೆ. ಮತ್ತೆ ಎಲೆಕ್ಟ್ರಿಸಿಟಿ ಲೈನ್ಸ್ ಕೂಡ ಡಿಸ್ಕನೆಕ್ಟ್ ಆಗಿದೆ. ಸೊ ಬಿಲ್ಡಿಂಗ್ ಸ್ಟ್ರಕ್ಚರ್ ನೋಡಿದ್ರೆ ಇವಾಗ ಅದು ಕೊಲ್ಯಾಪ್ಸಿಂಗ್ ಸ್ಟೇಜ್ ಅಲ್ಲಿ ಇದೆ. ಕಾಲಮ್ಸ್ ಗಳನ್ನು ಕೂಡ ಕಟ್ ಆಗಿದೆ. ಏನೇನ್ ಮುಂಜಾಗ್ರತಾ ಕ್ರಮಗಳು ಬೇಕು ಕಾರ್ಪೊರೇಷನ್, ಕೆಇಬಿ ಮತ್ತೆ ಪೊಲೀಸ್ ಇಲಾಖೆ ಸೇರಿಬಿಟ್ಟು ಅದನ್ನ ತಗೋತಾ ಇದೆ. ಇಬ್ರು ಜನ ಗಾಯ, ಬಿಜು ಅಂತಂತೇಳಿ ಮತ್ತೆ ಹಕೀಮ್ ಅಂತಂತೇಳಿ ಅವರು ಕೂಡ ವೆಸ್ಟ್ ಬೆಂಗಾಲ್ದವ್ರೆ, ಇಲ್ಲಿ ಕೆಲ್ಸಕ್ಕಂತ ಇದ್ರು. ಅವ್ರ ಜೊತೆಗೆ ಅವರಿಬ್ರು ಗಾಯ ಆಗಿದೆ. ಅವರಿಬ್ರು ಹಾಸ್ಪಿಟಲ್ ಅಡ್ಮಿಟ್ ಇದ್ದಾರೆ. ಅದನ್ನ ನೋಡೋಣ. ಅದನ್ನ ಇಂಜಿನಿಯರ್ಸ್ ಹೂ ಆರ್ ದ ಎಕ್ಸ್ಪರ್ಟ್ಸ್ ಅಲ್ಲ, ದೇ ವಿಲ್ ಚೆಕ್ ಅಂಡ್ ಅಪ್ಡೇಟ್. ಅದು ವಿಜಯ್ ನಮ್ಮ ಕಡೆ ಎಕ್ಸ್ಪರ್ಟ್ಸ್ ಇರ್ತಾರಲ್ಲ, ಬಿಲ್ಡಿಂಗ್ ಎಕ್ಸ್ಪರ್ಟ್ಸ್, ಅವ್ರು ಅದ್ ನೋಡ್ಬೇಕು. ಗ್ಯಾಸ್ ಈಗ ಫೈರ್ ಡಿಪಾರ್ಟ್ಮೆಂಟ್ ದವ್ರು ಹೇಳೋ ಪ್ರಕಾರ ಅವರು ಎಂಟರ್ ಆದಾಗ ಗ್ಯಾಸ್ ಲೀಕ್ ಆಗ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ. ಸೊ ದಟ್ ಈಸ್ ದ ಮೋಸ್ಟ್ ಪ್ರೊಬಬಲ್ ರೀಸನ್ ವಿಲ್ ಕಮ್ ಟು ನೋ ಇನ್ ಇನ್ವೆಸ್ಟಿಗೇಷನ್. ಅದ್ ನೋಡೋಣ. ಅವ್ರದ್ದು ಏನ್ ಯಾವ ಓನರ್ ಬರಬೇಕು, ಕಂಪ್ಲೇಂಟ್ ಕೊಡ್ಬೇಕು, ಏನಿತ್ತು ಏನಿಲ್ಲ ಅಂತಂತೇಳಿ. ಮತ್ತೆ ಇವರು ಕೂಡ ರೆಕ್ಲೆಸ್, ಬೇಜವಾಬ್ದಾರಿದಿಂದ ಅದನ್ನ ಗ್ರೌಂಡ್ ಫ್ಲೋರ್ ಆಕ್ಚುಲಿ ಆ ರೀತಿ ಮಾಡಕ್ ಬರಲ್ಲ. ಸೊ ಗ್ರೌಂಡ್ ಫ್ಲೋರ್ ಇವ್ರು ಬಾಡಿಗೆ ಕೊಟ್ಟಿದ್ದು ತಪ್ಪು, ಅದನ್ನ ಆ ರೀತಿ ಸಿಲಿಂಡರ್ ಗಳನ್ನ ಅಲ್ಲಿ ಇಡೋದು ತಪ್ಪು. ಸರ್, ಡೊಮೆಸ್ಟಿಕ್ ಸಿಲಿಂಡರ್ ಮತ್ತು ಕಮರ್ಷಿಯಲ್ ಸಿಲಿಂಡರ್ ಎರಡು ಯೂಸ್ ಮಾಡ್ಲಿಕ್ಕೆ ಅದನ್ನೇ ಹೇಳ್ತಾ ಇರೋದು. ಒಂದು ಡೊಮೆಸ್ಟಿಕ್ ಯೂಸ್ ಮಾಡಿದರೆ, ಒಂದು ಕಮರ್ಷಿಯಲ್ ಯೂಸ್ ಮಾಡಿದರೆ. ದೇ ಹ್ಯಾವ್ ಡನ್ ದ ರಾಂಗ್ ಥಿಂಗ್. ಅವರು ಸಾರ್ವಜನಿಕ ಆಸ್ತಿ ಪಾಸ್ತಿಗೆ, ಅಕ್ಕಪಕ್ಕ ಜನರ ಮೇಲೆ ಹಾನಿಯಾಗುವಂತ ಒಂದು ಕೆಲಸವನ್ನು ಕೂಡ ಮಾಡಿದರೆ ಅವ್ರ ಮೇಲೆ ನಾವು ಕೇಸನ್ನು ಕೂಡ ರಿಜಿಸ್ಟರ್ ಮಾಡ್ತೀವಿ. ಥ್ಯಾಂಕ್ ಯು. ಎಸ್, ಓಕೆ. ಬೆಳಿಗ್ಗೆ 8:15ಗೆ ನನಗೊಂದು ಪೊಲೀಸ್ ಕಂಟ್ರೋಲಿಂದ ನನಗೊಂದು ಮೆಸೇಜ್ ಬರ್ತದೆ. ಸರಾಫ್ ಫಜರಲ್ಲಿ ಏನೋ ಸೌಂಡ್ ಬಂತು, ಬ್ಲಾಸ್ಟ್ ಆಗಿದೆ ಅಂತ ಹೇಳಿ ಒಂದು ಇಂಟಿಮೇಷನ್ ಬರ್ತಿದೆ. ಆ ಇಂಟಿಮೇಷನ್ ಪ್ರಕಾರ ನಾನು ಇಮಿಡಿಯೇಟ್ಲಿ ಆಗಿ ಇಲ್ಲಿ ಬಂದು ನೋಡಿದಾಗೆ ಗ್ಯಾಸ್ ಲೀಕೇಜ್ ಇತ್ತು. ಗ್ಯಾಸ್ ಲೀಕ್ ಆಗಿ ಬ್ಲಾಸ್ಟ್ ಆಗಿದೆ ಅಂತ ಹೇಳಿ ನಮಗೆ ಮಾಹಿತಿ ಗೊತ್ತಾಯಿತು. ನಾವು ಬರೋಕ್ಕಿಂತ ಮುಂಚಿತವಾಗಿ 2 ಮೆಂಬರ್ಸನ್ನು ಆಸ್ಪತ್ರೆ ಶಿಫ್ಟ್ ಮಾಡಿದ್ರು, ಇಲ್ಲಿ ನಮ್ಮ ಟ್ರಾಫಿಕ್ ಪೊಲೀಸ್ನವ್ರು ಕೂಡಿ. ಅದ್ಬಿಟ್ಟು ಅವ್ರಿಗೇನು ಇಂಜುರೀಸ್ ಏನಿಲ್ಲ, ಮೈನರ್ ಇಂಜುರೀಸ್ ಆಗಿದೆ ಅಷ್ಟೇ. ಮೇ ಬಿ ಬೆಳಗಿನ ಜಾವ ಲೀಕೇಜ್ ಆಗಿರ್ತದ, ಸಣ್ಣಂಗೆ ಲೀಕ್ ಆಗಿರ್ತದ. ನಾವು ಬರೋ ಹೊತ್ನಾಗ ತುಂಬಾ ಫಾಸ್ಟ್ ಇತ್ತು. ತುಂಬಾ ಫಾಸ್ಟ್ ಆಗ್ಬೇಕಾದ ಕಾರಣ ಮೇಲ್ಗಡೆ ಕಾಂಕ್ರೀಟ್ ಕಟ್ ಆಗಿ ಬಿದ್ದಿರ್ತದಲ್ಲ, ಅದು ಮೇನ್ ವಾಲ್ ಇನ್ನೂ ಆನ್ ಆಗಿರ್ತದ. ಆನ್ ಆಗಿ ತುಂಬಾ ಪ್ರೆಷರ್ ಇಂದ ಬರ್ತಾ ಇತ್ತು. ನಾವು ಬಂದ ಮೇಲೆ ಅದನ್ನ ಕೂಲಿಂಗ್ ಮಾಡಿಬಿಟ್ಟು ಒಳಗಡೆ ಹೋಗಿ ನಾವು ಹೊರಗಡೆ ತೆಗೆದ ಕಿಸಿಂದ ಅದು ಸೇಫ್ ಆಗಿ ಮೇನ್ ವಾಲ್ ಅನ್ನು ಆಫ್ ಮಾಡಿ ಹೊರಗಡೆ ತಂದಿಟ್ಟಿದೀವಿ. ಬ್ಲಾಸ್ಟ್ ಕಾರಣ ಗ್ಯಾಸ್ ಲೀಕೇಜ್ ಆಗಿ ಬ್ಲಾಸ್ಟ್ ಆಗಿರ್ತದ, ಬಟ್ಟು ಸಿಲಿಂಡರ್ ಬ್ಲಾಸ್ಟ್ ಆಗಲ್ಲ. ಗ್ಯಾಸ್ ಲೀಕ್ ಆಗಿ ಅಲ್ಲಿ ಕ್ರೋಡ್ ಫಾರ್ಮೇಶನ್ ಆಗಿರ್ತದ ತುಂಬಾ ರೂಮಲ್ಲಿ. ಅದಕ್ಕೂ ಜಸ್ಟ್ ಬರೀ ಒಂದು ಸ್ಪಾರ್ಕ್ ಸಿಕ್ಕರೆ ಸಾಕು ಬ್ಲಾಸ್ಟ್ ಆಗಿರ್ತದ. ತುಂಬಾ ಇಲ್ಲಿ ಇರೋದು 2 ಸಿಲಿಂಡರ್ ಇದ್ದು, ಒಂದು ಎಂಟಿ ಕಮರ್ಷಿಯಲ್ ಸಿಲಿಂಡರ್ ಎಂಟಿ ಇತ್ತು. ಡೊಮೆಸ್ಟಿಕ್ ಸಿಲಿಂಡರ್ ಮೇ ಬಿ ಲೋಡ್ ಇರಬೇಕು. ನಾನು ಇವಾಗ ನೋಡಿದಾಗೆ ಅದು ಒಂದು 2 ರಿಂದ 3 kg ಇನ್ನೂ ಒಳಗಡೆ ಇದೆ. ಶಾಪ್ ಒಳಗಡೆ ಬೇಸ್ಮೆಂಟ್ ದಲ್ಲಿ ಇತ್ತು.
ಹಾ ಡೊಮೆಸ್ಟಿಕ್ ಇತ್ತು ಮತ್ತೆ ಕಮರ್ಷಿಯಲ್ ಗ್ಯಾಸ್ನು ಕೂಡ ಇತ್ತು. ಕಮರ್ಷಿಯಲ್ ಗ್ಯಾಸು ಎಂಟಿ ಇತ್ತು. ಡೊಮೆಸ್ಟಿಕ್ ಗ್ಯಾಸು ಇವಾಗ 3 ರಿಂದ 4 kg ಒಳಗಡೆ ಇನ್ನೂ ಇದೆ. ಏನ್ ಅವಾಯ್ಡ್ ಮಾಡ್ಬೇಕ್ರಿ ಸರ್ ಇಂತ ಬ್ಲಾಸ್ಟ್ ಅಂತ? ಇಲ್ಲಿ ಶಾಪ್ ಅಲ್ಲಿ ಇವ್ರು ಯಾವುದೇ ಕಾರಣಕ್ಕೂ ಈ ಶಾಪ್ಗಳಲ್ಲಿ ಗ್ಯಾಸ್ಗಳನ್ನ ಯಾರು ಇಟ್ಕೊಳಕ್ ಹೋಗ್ಬಾರ್ದು. ಬಟ್ ಇಟ್ಕೋದ್ರು ಕೂಡ ಅದಕ್ಕೊಂದು ಸಪರೇಟ್ ಆಗಿ ಒಂದು ರೂಮ್ ಮಾಡ್ಬೇಕು. ಅಲ್ಲಿ ಯಾರು ವಾಸ್ತಕ್ಕಂತ ಸ್ಥಳಗಳು ಇರಬಾರ್ದು. ಈಗ ಗೊತ್ತಾಯ್ತು ಈಗ ಲೀಕೇಜ್ ಆಗಿತ್ತು ಅಂತ ಹೇಳಿ ಇಂಥ ಸಿಚುವೇಶನ್ ಅಲ್ಲಿ ಏನ್ ಮಾಡ್ಬೇಕು? ಇಲ್ಲ, ಅವ್ರ ಮೇಲೆ ಕ್ರಮ ಆಗತ್ತ. ಸಾಹೇಬ್ರು ಬರ್ತಾರೆ. ಇವಾಗ ಮುನ್ಸಿಪಾಲಿಟಿ ಆಯುಕ್ತರು ಬಂದಿದ್ದಾರೆ. ಈಗ SP ಸಾಹೇಬ್ರು ಬರ್ತಾ ಇದ್ದಾರೆ. ಅವ್ರ ಗಮನಕ್ಕೂ ನಾನು ತಂದಿದ್ದೀನಿ. ಇವಾಗ ಆಯುಕ್ತರ ಗಮನಕ್ಕೆ SP ಸಾಹೇಬ್ರು ಬರ್ತಾರೆ. SP ಸಾಹೇಬ್ರ ಗಮನಕ್ಕೂ ಕೂಡ ಇದನ್ನ ತರ್ತಾ ಇದ್ದೀನಿ. ಅದು ಮುಂದಿಂದು ಏನಾಗತ್ತೆ ಕಾದ್ ನೋಡೋಣ. ಡೊಮೆಸ್ಟಿಕ್ ಗ್ಯಾಸ್ಗಳನ್ನ ನೋಡ್ರಿ, ನಾವು ಕಮರ್ಷಿಯಲ್ ಗ್ಯಾಸ್ ಎದಕ್ಕೆ ಯೂಸ್ ಮಾಡ್ಬೇಕಂದ್ರೆ ನಾವು ಹೋಟೆಲ್ಗಳಿಗೆ ಅಷ್ಟೇ. ಯಾರು ಕಮರ್ಷಿಯಲ್ ಗ್ಯಾಸ್ ಯೂಸ್ ಮಾಡ್ತಾರೆ ಹೋಟೆಲ್ಗಳಿಗೆ ಕೆಲವೊಂದು ಏನಂತಾರಲ್ಲ ಮನೆಗಳಲ್ಲಿ ಇಟ್ಕೊಳಕ ಅದು ಸಾಧ್ಯ ಇಲ್ಲ. ಮನೆಗಳಾಗಿ ನಾವು ರೆಫರ್ ಮಾಡೋದು ಡೊಮೆಸ್ಟಿಕ್ ಗ್ಯಾಸ್ ಮಾತ್ರ. ಡೊಮೆಸ್ಟಿಕ್ ಗ್ಯಾಸ್ ಅನ್ನ ಲೀಕ್ ಆಗಿ ಅದೇ ಬ್ಲಾಸ್ಟ್ ಆಗಿರೋದು. ಅದಕ್ಕೆ ಓನರೇ ಜವಾಬ್ದಾರಿ ಆಗ್ತಾನೆ ಇವಾಗ. ಓಕೆ, ಥ್ಯಾಂಕ್ ಯು. ನನ್ನ ಹೆಸರು ಉಮೇಶ್ ತಳಕೇರಿ ಅಂತೇಳಿ, ಫೈರ್ ಸ್ಟೇಷನ್ ಆಫೀಸರ್, ವಿಜಯಪುರ. ಥ್ಯಾಂಕ್ ಯು. और ज्यादा खबरों से जुड़ने के लिए हमारे इस चैनल को लाइक करें, सब्सक्राइब करें और बेल आइकॉन दबाना ना भूलें।